ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇದು 3ನೇ ಡೇಟಿನ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದಿದ್ದು 4:15 ಗಂಟೆಗೆ ಎದ್ದು ಸ್ವಲ್ಪ ರಿವಿಷನ್ ಮಾಡಿಕೊಂಡು ಆಮೇಲೆ ಬೇಗ ಎದ್ದಿದ್ದೆ ಅಂತೇಳಿ ಹೊರಗಿನ ಕಸ ದಬ್ಬಕ್ಕೆ ಹೋದೆ. ನಮ್ಮ ಬಾಜು ಅಕ್ಕವ್ರಿನ ಮಲ್ಕೊಂಡಿದ್ರು, ಅವ್ರು ಬೇಗ ಎದ್ದರು. ಅವ್ರು ಕಸ ದಬ್ತಾನ, ನಾನು ಜಲ್ದಿ ಎದ್ದು ನಾ ಕಸ ದಬ್ತಾನೆ. ನಮ್ಮ ಹಸ್ಬೆಂಡ್ ಅವ್ರು ಅಡುಗೆ ಮಾಡಿದ್ರು. ನಾ ಹೊರಗೆ ನಮ್ಮ ಮನೆ ಹೊರಗೆ ಹೊರಡೆ ಪೂಜೆ ಮಾಡ್ದೆ. ಆಮೇಲೆ ಬಂದು ಊಟ ಮಾಡ್ದೆ. ಅವ್ರು ಒಳಗಿನ ಪೂಜೆ ಮಾಡಿದ್ರು. ಮಾಡಿದ ತಕ್ಷಣ ನಾನು ರೆಡಿ ಆಗಕ್ಕೆ ನಿಂತುಬಿಟ್ಟೆ. ಅದೇನು ಜಾಸ್ತಿ ರೆಡಿ ಆಗಿಲ್ಲ. ಒಂದು 10 ರೂಪಾಯಿ ಫೇರ್ ಲವ್ಲಿ ತೊಗೊಂಡು ಮುಖಕ್ಕೆ ಅದು ಹಚ್ಕೊಂಡೆ. ಆಮೇಲೆ ಒಂದು 10 ರೂಪಾಯಿದು ಐಬ್ರೋ ಪೆನ್ಸಿಲ್ ಅದು ಹಚ್ಕೊಂಡು ಅಷ್ಟೇ ಹಚ್ಕೋದು, ಮತ್ತೇನು ಹಚ್ಕೊಂಗಿಲ್ಲ ಅದು ಇದು ಅಂಥೇಳಿ. ಆಮೇಲೆ ಸ್ವಲ್ಪ ಲಿಪ್ ಬಾಮ್, ಸುಮ್ಮನೆ ಲೈಟಾಗಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಮಸ್ಕಾರ ಹಚ್ಕೊಂಡು ಸಣ್ಣ ಟಿಕ್ಳಿ ಹಚ್ಕೊಂಡೆ. ಟಿಕ್ಳಿ ಹಚ್ಕೋದಾಗದ್ಮೇಲೆ ನಮ್ಗೇನು ಇರ್ತದೋ ಬಿಡ್ತದೋ ಗೊತ್ತಿಲ್ಲ, ಹಣೆ ಮೇಲೆ ಒಂದು ಕುಕುಮ್ ಇರಬೇಕು. ಕುಕುಮ್ ಅದು ಹಚ್ಕೊಂಡು ಇದು ನನ್ನ ಫೈನಲ್ ಲುಕ್. ಅದಾದಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಹಸ್ಬೆಂಡ್ ಅವ್ರ ಕಾಲಿ ಬಿದ್ದು ಅವ್ರು ನಮ್ಮ ಅಂಬಾರಿ ತೆಗೆದು ಬೆಳಗ್ಗೆ ರೋಡೆಲ್ಲ ಖಾಲಿ ಗಣಪತಿ ಬಪ್ಪ ಮೋರೆ. ಆಮೇಲೆ ಬಸ್ ಬಂತು, ಫುಲ್ ಖಾಲಿ. ನಾ ಬಸ್ನಾಗ ಕುಂತಿದ್ದು. ನಮ್ಮ ಕಾಲೇಜ್ ನೋಡ್ರಿ, ನಾವು ಊರ್ಲಿಂದ ಬಿಟ್ಟು 6:15 ಕಾಲೇಜ್ ಬಂದು ರೀಚ್ ಆಗಿವಿ 8:15ಕ್ಕೆ. ನನ್ನ ಜೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅರ, ಬಟ್ ಅವ್ರು ಎಮ್ಕಾಮ್ದವ್ರ ಮೋತಿ ತೋರಿಸಲಾಗ. ನಂದು 112 ಟೇಬಲ್ ನಂಬರ್ 20 ಆ್ಯಂಡ್ ನಮ್ಮ ಶ್ವೇತಾ 108 ಸೆಕೆಂಡ್ ಟೇಬಲ್ ನಂಬರ್ 5. ಎಕ್ಸಾಮ್ ಮುಗಿಸ್ಕೊಂಡು ಬಂದು ಚೌಕಿಗೆ ಇಳಿದೆ. ಆಮೇಲೆ ಮನೆ ತನಕ ನಡ್ಕೊತ ಬಂದ ತಕ್ಷಣ ಮುಂಜಾನೆ ಬಟ್ಟೆ ಒಗೆದು ಹೋಗಿದ್ದಿಲ್ಲ, ಹಾಗೆ ಇದ್ದೀವಿ. ಮತ್ತು ನಾಳೆಗೆ ಮುತ ಜಾಸ್ತಿ ಆಗ್ತಾವೆ ಅಂತೇಳಿ ಬಂದ ತಕ್ಷಣವೇ ಬಟ್ಟೆ ಒಗೆದಾಕ್ಬಿಟ್ಟೆ. ಅದಾದಮೇಲೆ ಬಾಂಡೆ ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಜಾನೆ ಇವೆಲ್ಲ ಹಾಗೆ ಇದ್ದೀವಿ. ನಮ್ಮ ಹಸ್ಬೆಂಡು ಊಟ ಮಾಡಿವು, ನಾವು ಊಟ ಮಾಡಿವು, ಅವ್ರು ಅಡುಗೆ ಮಾಡಿವು. ಅವೆಲ್ಲ ಅವು ಇಷ್ಟು ತೊಳೆದಾಕಿ ಮತ್ತು ಸಿಂಕ್ನಾಗ ಬಿದ್ದಿದ್ದಂಥ ಮುಸ್ರಿ ಎಲ್ಲ ತೆಗೆದು ಕೆಳ ಬಕೆಟ್ನಾಗ ಹಾಕಿ ಮತ್ತು ಬೊಗಣಿಗಳೆಲ್ಲ ತೊಳ್ಕೊಂಡು ಆಜು ಬಾಜು ಬಿದ್ದಿದ್ದೆಲ್ಲ ಅವೆಲ್ಲ ತೊಳೆದಾದ್ಮೇಲೆ ಬಾಜು ಅದೆಲ್ಲ ಬಿದ್ದಿತ್ತಲ್ಲ ಅದೆಲ್ಲ ಮೊಸರು ತೊಗೊಂಡು ಅಲ್ಲಿ ಕೆಳ ಬಕೆಟ್ನಾಗ ಹಾಕಿ ಮತ್ತು ಸಿಂಕಿಗೆ ಸ್ವಲ್ಪ ಸೋಪ್ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ತೊಳೆದು ಇಟ್ಬಿಟ್ಟೆ. ಎಲ್ಲ ಮುಗಿದ್ಮೇಲೆ ನೈಟ್ ಡಿನ್ನರ್ಗೆ ಅಂತೇಳಿ ನಮ್ಮ ಹಸ್ಬೆಂಡ್ ಚಿಕನ್ ತಂದರು. ಇಬ್ಬರು ಸೇರಿ ಮಾಡ್ದೇವಿ. ಅಂದ್ರೆ ನಾ ಎಲ್ಲ ಅಡುಗೆ ಮಾಡೋಕ್ಕೆಲ್ಲ ಅವರೇ ಹೆಲ್ಪ್ ಮಾಡಿದ್ರು. ಮಿಕ್ಸರ್ಗೆ ಅದೆಲ್ಲ ಹಾಕಿ ಕೊಟ್ಟರು ನನಗೆ. ಅದು ನಂಗೆ ಭಾಳ ಹೆಲ್ಪ್ ಆಯಿತು. ಅದೇ ನಾ ಕಾಲೇಜ್ಗೆ ಹೋಗ್ತೀನಿ, ಇಬ್ಬರಿಗೂ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಲಿಲ್ಲ ಅಂತಂದ ಏನು ಮಾಡ್ಬೇಕು ಹೇಳು? ಊಟ ಮಾಡಿದ್ಮೇಲೆ ಓಡಾಡಬೇಕು. ನಾ ಏನು ಮಾಡಿ